ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ರೋಚಕ ತಿರುವನ್ನೇ ತಿರ್ಕೊಂಡ್ಬಿಟ್ಟಿದೆ ಈ ಕಡೆ ನಿನ್ನ ಜೊತೆ ನನ್ನ ಕತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. 5-6 ದಿನದ ಈ ಭೂಮಿ, ಪ್ರಸಾದಿ, ಅಜಿತು ಇದೇ ಒಂದು ಗುಂಗಲ್ಲಿದ್ವಿ. ಇವಾಗ ಕತೆ ಬೇರೆನೆ ಆಗ್ತಿದೆ. ಯಾಕಂತ ಹೇಳಿದ್ರೆ ನಚಿಕೇತ್ನ ಮನೆಯವ್ರದೆಲ್ಲರದು ಕೂಡ ಬ್ಲಡ್ ಚೆಕಪ್ ಮಾಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರದು ಕೂಡ ಬ್ಲಡ್ ತಗೊಂಡು ಅಜಿತು ನಚಿಕೇತ್ನ ಫಾರಿನ್ ಗೆ ಕಳ್ಸಿರ್ತಾರೆ. ಕಾರಣ ಎಷ್ಟೇ, ನಿಂಗವಜ್ಜಿಗೆ ಅವಾಗವಾಗ ತಲೆನೋವು ಬರ್ತಿರೋದ್ರಿಂದ, ನಿಂಗವಜ್ಜಿ ಬ್ಲಡ್ ಅಲ್ಲಿ ಪಾಯ್ಸನ್ ಮಿಕ್ಸ್ ಆಗ್ತಿರೋದ್ರಿಂದ ನಿಂಗವಜ್ಜಿಯ ಬ್ಲಡ್ ರಿಪೋರ್ಟ್ ನ ಚೆಕ್ ಮಾಡೋದಕ್ಕೆ ಅಂತ ಎಲ್ಲರದು ಕೂಡ ಮನೆಯವರು ಎಲ್ಲರದು ಕೂಡ ಒಟ್ಟಾರೆಯಾಗಿ ಎಲ್ರದು ಕೂಡ ಒಂದು ಬ್ಲಡ್ ಅನ್ನ ತಗೊಂಡು ನಚಿಕೇತು ಫಾರಿನ್ ಗೆ ಹೊರಟಿರ್ತಾರೆ. ಫಾರಿನ್ ನಲ್ಲಿ ಯಾಕಪ್ಪ ಚೆಕಪ್ ಮಾಡ್ಸೋದು ಅಂದ್ರೆ, ಇಲ್ಲೇ ಇದ್ರೆ ಪ್ರತಿ ಸಲನೂ ಕೂಡ ಯಾರಾದ್ರೂ ಏನಾದ್ರೂ ಒಂದು ಕಿತಾಪತಿ ಮಾಡ್ತಿದ್ರು. ಹಾಗಾಗಿ ಫಾರಿನ್ ಅಲ್ಲಿ ಮಾಡಿಸಿರೋದ್ರಿಂದ ಯಾರಿಂದ ಏನು ಕೂಡ ತೊಂದರೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಒಂದು ಪ್ಲಾನ್ ಮಾಡಿ ಸೀಕ್ರೆಟ್ ಆಗಿ ನಚಿಕೇತ್ನ ಫಾರಿನ್ ಗೆ ಕಳಿಸಿರ್ತಾರೆ. ಇನ್ನೇನು ನಚಿಕೇತು ಫಾರಿನ್ ಇಂದ ಮನೆಗೆ ರಿಟರ್ನ್ ಆಗ್ತಿದ್ದಾನೆ, ಅದು ಒಂದು ಗುಡ್ ನ್ಯೂಸ್ ಜೊತೆ. ಹಾಗಾದ್ರೆ ಈ ಸಂಚಿಕೆಯಲ್ಲಿ ಏನು ಎತ್ತ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಇಷ್ಟು ದಿನ ಈ ಫ್ರಾಡ್ ಅಶ್ವಿನಿ ನಾನೇ ಮನಸ್ವಿನಿ ಅಂತ ಮೆರಿತಿದ್ಲು, ಇಲ್ಲಿ ಒಂದು ಸತ್ಯದ ಒಂದು ಅನಾವರಣೆ ಆಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ನೊಂದ್ ಕಡೆ ಈ ಕಡೆ ಭೂಮಿ ಮತ್ತೆ ಅಜಿತ್ ಇಬ್ರು ಕೂಡ ಗಂಡ ಹೆಂಡತಿ ಅನ್ನೋ ವಿಷಯ ಕೂಡ ಪ್ರಸಾದಿಗೆ ಗೊತ್ತಾಗ್ಬಿಟ್ಟಿದೆ. ಇನ್ನೇನ್ ಮಾಡಕ್ಕೂ ವಿಧಿ ಇರಲ್ಲ ಅಜಿತ್ಗೆ. ಈ ಪ್ರಸಾದಿ ಕೋಟ್ಲೆ ಜಾಸ್ತಿ ಆಗ್ತಿರುತ್ತೆ, ಭೂಮಿಗಂತೂ ಟಾರ್ಚರ್ ಅನ್ಸ್ತಿರುತ್ತೆ. ಹಾಗಾಗಿ ಅಜಿತ್ ಬೇರೆ ದಾರಿ ಇಲ್ದಾನೆ ತೋಟಕ್ಕೆ ಹೋದಾಗ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಪ್ರಸಾದಿ ಭೂಮಿನ ಸಪರೇಟ್ ಆಗಿ ಕರ್ಕೊಂಡು ಹೋಗ್ಬೇಕು ಅಂತ ಟ್ರೈ ಮಾಡಿರ್ತಾನೆ. ಮೈ ಮೇಲೆ ಬೀಳೋದಕ್ಕೆ ಹೋಗ್ತಾನೆ, ವಿಚಿತ್ರವಾಗಿ ಆಡ್ತಿರ್ತಾನೆ. ಇದನ್ನೆಲ್ಲ ನೋಡ್ಬಿಟ್ಟು ಅಜಿತ್ಗೆ ಸಹಿಸ್ಕೊಳಕ್ ಆಗ್ದಲೆ ಬೇರೆ ದಾರಿಯಿಂದಾನೆ ಅಜಿತ್ ತನ್ನ ಭೂಮಿಯ ಒಂದು ತನ್ನ ಹೆಂಡತಿಯಾದಂತಹ ಭೂಮಿಯ ಕೈಯನ್ನ ಹಿಡ್ಕೊಂಡು, ಇವಳು ನನ್ನ ನಿಜವಾದ ಹೆಂಡತಿ, ದಯವಿಟ್ಟು ಇವಳು ಲೈಫ್ ಇಂದ ಹೊರಟೋಗ್ಬಿಡು. ಮನಸ್ವಿನಿ ಅಲ್ಲ ಇವಳು ಭೂಮಿ, ನನ್ನ ಹೆಂಡತಿ ಭೂಮಿ, ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರುವಂತ ನನ್ನ ಹೆಂಡತಿ ಭೂಮಿ ಇವಳು, ದಯವಿಟ್ಟು ಹೊರಟೋಗ್ಬಿಡು ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಸತ್ಯನ ಒಪ್ಕೋತಾನೆ. ಹೌದಾ, ಏನ್ ಹೇಳ್ತಿದ್ದೀರಾ, ಏನಿದು ಆಶ್ಚರ್ಯ, ಏನ್ ಕಾಮಿಡಿ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಈ ಕಡೆ ಪ್ರಸಾದಿ ಮೊದ್ಲೇ ಕಾಮಿಡಿ ಮಾಡ್ತಿದ್ದೀರಾ ಅಂತ ಕೇಳ್ತಿರ್ತಾರೆ. ಇಲ್ಲ, ಸತ್ಯವಾಗ್ಲೂ ನಾವಿಬ್ರು ಗಂಡ ಹೆಂಡತಿ, ನಮ್ಗೆ ಅಜ್ಜಿಗೆ ಧೈರ್ಯ ಇಲ್ಲ ಹೇಳೋದಕ್ಕೆ ಸತ್ಯನ, ದಯವಿಟ್ಟು ನಮ್ಮ ಮನಸ್ಸಿನ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಹೊರಟೋಗ್ಬಿಡು, ನಮ್ ಲೈಫ್ ಇಂದ ಹೊರಟೋಗ್ಬಿಡು ಅಂತ ಈ ಕಡೆ ಅಜಿತ್ ಸಿಕ್ಕಾಬಟ್ಟೆ ರಿಕ್ವೆಸ್ಟ್ ಮಾಡ್ಕೋತಿರ್ತಾರೆ. ಈ ಕಡೆ ಪ್ರಸಾದಿಗಂತೂ ಸಿಕ್ಕಾಬಟ್ಟೆ ಕೋಪ ಬರ್ತಿರುತ್ತೆ. ಇವಳು ನನ್ನ ಮನಸ್ಸಿನ, ಇವಳು ಭೂಮಿ ಹಾಗಕ್ಕೆ ಹೇಗ್ ಸಾಧ್ಯ, ನಿಂಗವಜ್ಜಿ ಹೇಳೇ ಕಳಿಸಿದ್ದು, ಇವಳ ಜೊತೆ ಮಾತಾಡ್ಬಿಟ್ಟು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಟ್ಟು ಆಮೇಲೆ ನಿಂಗವಜ್ಜಿಗೆ ಒಂದು ಡಿಸೈಡ್ ನ ಹೇಳ್ಬೇಕು ಅಂತ. ಇವಾಗ ನೀನೇನೋ ನನ್ ಗಂಡ ಹೆಂಡತಿ ಅಂತ ಹೇಳ್ಕೊಂಡ್ ಬಂದ್ಬಿಟ್ರಲ್ಲ, ನಾನು ಇದನ್ನೆಲ್ಲ ನಂಬ್ತೀನ, ಸಾಧ್ಯನೇ ಇಲ್ಲ, ಬಾ ಮನಸ್ಸಿನಿ ನಾವು ಹೋಗೋಣ ಸಪ್ರೇಟ್ ಆಗಿ ಅಂತ ಹೇಳಿದ್ರು ಕೂಡ ಈ ಕಡೆ ಅಜಿತ್ ಮಾತ್ರ ಹಠ ಮಾಡ್ತಿರ್ತಾನೆ. ನೋಡು ಪ್ರಸಾದಿ, ನಾನ್ ಹೇಳ್ತಿರೋದೆಲ್ಲ ಸತ್ಯನೇ, ಅರ್ಥ ಮಾಡ್ಕೋ, ನಾವಿಬ್ರು ನಿಜವಾದ ಗಂಡ ಹೆಂಡತಿ. ನೋಡಿಲಿ ಇವಳು ಕತ್ತಲ್ ತಾಳಿದೆ ಅಂತ ಹೇಳ್ಬಿಟ್ಟು ತಾಳಿನ ಕೂಡ ತೆಗೆದು ತೋರ್ಸಿದಾಗ ಪ್ರಸಾದಿಗೆ ಸಿಕ್ಕಾಬಟ್ಟೆ ಕೋಪ ಬರುತ್ತೆ, ಆಶ್ಚರ್ಯ ಆಗುತ್ತೆ. ಇನ್ನೇನು ಮಾಡಕ್ಕಾಗಲ್ಲ, ಪ್ರಸಾದಿ ಸೀದಾ ನಿಂಗವಜ್ಜಿಗೆ ಹೋಗಿ ಹೇಳ್ತೀನಿ ಅನ್ಬಿಟ್ಟು ಹೋಗ್ತಿರ್ತಾರೆ. ಈ ಕಡೆ ಪ್ರಸಾದಿನ ಫಾಲೋ ಮಾಡ್ಕೊಂಡು ಕನ್ವಿನ್ಸ್ ಮಾಡೋದಕ್ಕೆ ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ಕನ್ವಿನ್ಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಸತ್ಯನ ಎಲ್ಲರೂ ಕೂಡ ಈ ಕಡೆ ಪ್ರಸಾದಿ ಹಿಂದಿಂದಾನೆ ತಡೆಯೋದಿಕ್ಕೆ ಅಂತ ಹೋಗ್ತಿರ್ತಾರೆ. ಈ ಕಡೆ ಭೂಮಿಗೆ ಅಂತೂ ಅನ್ಸ್ತಿರತ್ತೆ, ಅಜಿತ್ ಸಾಹೇಬ್ರು ಇಷ್ಟೆಲ್ಲ ರಿಸ್ಕ್ ತಗೋತಿದಾರಲ್ಲ, ಅಲ್ಲ ಈ ಸಾಹೇಬ್ರಿಗೆ ಏನು ಒಂದು ಪ್ರೀತಿ ಮಾಡ್ತೀನಿ, ಐ ಲವ್ ಯು ಭೂಮಿ ಅಂತ ಒಂದ್ ಮಾತು ಹೇಳಿದ್ರೆ ಸಾಕು, ನಾನಂತೂ ಓಡ್ಕೊಂಡು ಸಾಹೇಬ್ರೆ ಐ ಲವ್ ಯು ಅಂತ ಹೇಳ್ಬಿಡ್ತೀನಿ. ಸಾಹೇಬ್ರೆ ಪ್ಲೀಸ್ ಸಾಹೇಬ್ರೆ ಹೇಳಿ ಸಾಹೇಬ್ರೆ, ಒಂದೇ ಒಂದ್ಸಲ ಐ ಲವ್ ಯು ಅಂತ ಹೇಳಿ ಸಾಹೇಬ್ರೆ, ನಿಮ್ ಗೋಳಾಟ ನನ್ ಕೈಲಿ ನೋಡಕ್ ಆಗ್ತಾ ಇಲ್ಲ ಸಾಹೇಬ್ರೆ, ಜೀವನ ಪರ್ಯಂತ ನಿಮ್ ಜೊತೆನೆ ಬಾಳ್ವೆ ಮಾಡ್ಬೇಕು ಅಂತ ಆಸೆ ಆಗ್ತಿದೆ ಸಾಹೇಬ್ರೆ, ಪ್ಲೀಸ್ ಸಾಹೇಬ್ರೆ ಹೇಳ್ಕೊಳ್ಳಿ ಅಂತ ಮನ್ಸಲ್ಲಿ ಹೇಳ್ಕೊತಾಳೆ. ಬಾಯ್ ಬಿಟ್ಟು ಹೇಳಿದ್ರೆ ಎಲ್ಲಿ ಅಜಿತ ತಪ್ಪಾಗಿ ತಿಳ್ಕೊತೇನೆ ಅಂತ ಈ ಕಡೆ ಭೂಮಿ ಕೂಡ ಮನ್ಸಲ್ಲಿ ಅನ್ಕೋತಿರ್ತಾನೆ. ಇನ್ನೊಂದ್ ಕಡೆ ಅಜಿತ ಭೂಮಿ ಏನ್ ಮಾಡೋದು ಇವಾಗ, ನಿಂಗವಜ್ಜಿ ಹತ್ರ ಎಲ್ಲ ಕೂಡ ಪ್ರಸಾದಿ ಹೇಳ್ಬಿಡ್ತಾರೆ. ಪ್ಲೀಸ್ ಭೂಮಿ ಒಂದೇ ಒಂದ್ಸಲ ಐ ಲವ್ ಯು ಅಂತ ಹೇಳು ಭೂಮಿ, ಮತ್ತೆ ನೀನು ನಿಂಗವಜ್ಜಿ ಹತ್ರ ಹೋದ್ಮೇಲೆ ಮತ್ತೆ ನೀನೇನಾದ್ರೂ ಮನ್ಸ್ ಬದಲಾಯಿಸ್ಬಿಟ್ರೆ ಏನ್ ಮಾಡೋದು, ನನ್ನನ್ನ ಬಿಟ್ಟು ಹೋಗ್ಬಿಡ್ತೀಯ ಭೂಮಿ, ಪ್ಲೀಸ್ ಭೂಮಿ ಒಂದೇ ಒಂದ್ಸಲ ಐ ಲವ್ ಯು ಅಂತ ಹೇಳು ಭೂಮಿ ಅಂತ ಇವನು ಕೂಡ ಮನ್ಸಲ್ಲೇ ಅನ್ಕೋತಿರ್ತಾನೆ. ಭೂಮಿಗೆಲ್ಲಾದ್ರೂ ಹೇಳ್ಬಿಟ್ರೆ ಭೂಮಿ ಎಲ್ಲಿ ಬಿಟ್ಟು ಹೋಗ್ಬಿಡ್ತಾಳೆ, ತಪ್ಪಾಗಿ ತಿಳ್ಕೊಂಡ್ಬಿಡ್ತಾಳೆ ಅನ್ನೋದು ಇಬ್ರು ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರ್ತಾರೆ. ಇಬ್ರಿಗೂ ಕೂಡ ಒಬ್ರ ಮೇಲೆ ಒಬ್ರಿಗೊಬ್ರು ಅಪಾರವಾದ ಒಂದು ಪ್ರೀತಿನ ಮಾಡಿರ್ತಾರೆ ಅಂತಾನೆ ಹೇಳ್ಬೋದು. ಇನ್ನೊಂದ್ ಕಡೆ ನಚಿಕೇತು ಇನ್ನೇನ್ ಬಂದು ಊರಿಗೆ ಇಳ್ದೇ ಬಿಡ್ತಾರೆ ಫ್ಲೈಟ್ ಇಂದ. ಸೊ ಇಲ್ಲಿ ನಿಂಗವಜ್ಜಿದ್ ಮಾತ್ರ ಬ್ಲಡ್ ಸ್ಯಾಂಪಲ್ ನ ತಗೊಂಡ್ ಹೋಗಿರಲ್ಲ. ಭೂಮಿ, ಫ್ರಾಡ್, ಅಶ್ವಿನಿ, ದೇವಯಾನಿ ಪ್ರತಿ ಒಬ್ರದು ಕೂಡ ಮನೆಯಲ್ಲಿ ಇರುವಂತದ್ದು ಎಲ್ಲರೂ ಕೂಡ ತಗೊಂಡೋಗಿರ್ತಾರೆ. ಯಾಕಂದ್ರೆ ನಿಂಗವಜ್ಜಿದ್ ಮಾತ್ರ ತಗೊಂಡೋದ್ರೆ ನಿಂಗವಜ್ಜಿಗೆ ಅನುಮಾನ ಬರುತ್ತೆ, ನನ್ಗೆ ಏನೋ ಪ್ರಾಬ್ಲಮ್ ಇದೆ, ಏನೋ ತೊಂದರೆ ಇದೆ, ಕಾಯಿಲೆ ಇದೆ ಅಂತ ಹೇಳ್ಬಿಟ್ಟು ನಿಂಗವಜ್ಜಿಗೆ ಭಯ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾರ್ಮಲ್ ಆಗಿ ಜನರಲ್ ಚೆಕಪ್ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ನಿಂಗವಜ್ಜಿ ಜೊತೆಗೆ ಎಲ್ಲರೂ ಕೂಡ ಬ್ಲಡ್ ಸ್ಯಾಂಪಲ್ ನ ತಗೊಂಡೋಗಿರ್ತಾರೆ. ಅದ್ರ ಜೊತೆಗೆ ಈ ಫ್ರಾಡ್ ಅಶ್ವಿನಿ ಮತ್ತೆ ಭೂಮಿದು ಕೂಡ ತಗೊಂಡೋಗಿರ್ತಾರೆ. ಸೊ ಈ ಒಂದು ನಚಿಕೆ ತಗೊಂಡ್ ಬಂದಿರುವಂತಹ ಒಂದು ಎಲ್ಲ ರಿಪೋರ್ಟ್ ಅಲ್ಲೂ ಕೂಡ ಈ ಕಡೆ ಫ್ರಾಡ್ ಅಶ್ವಿನಿ ಏನಿರ್ತಾಳೆ ಆ ಒಂದು ಬ್ಲಡ್ ಮತ್ತೆ ಶ್ರವಣ್ ಬ್ಲಡ್ ಏನಿದೆ ಅದಕ್ಕೆ ಮ್ಯಾಚ್ ಆಗ್ತಿರಲ್ಲ. ಈ ಕಡೆ ಭೂಮಿ ಮತ್ತೆ ಶ್ರವಣ್ ಬ್ಲಡ್ ಕೂಡ ಮ್ಯಾಚ್ ಆಗ್ತಿರುತ್ತೆ. ಇದನ್ನ ಒಂದು ಗುಡ್ ನ್ಯೂಸ್ ನ ತಗೊಂಡ್ ಬಂದಿರ್ತಾರೆ. ಮನೆಯಲ್ಲಿ ಇದನ್ನೆಲ್ಲ ಹೇಳಿದಾಗ ಒಂದು ದೊಡ್ಡ ಆಂದೋಲನೆ ಸೃಷ್ಟಿ ಮಾಡುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ನಚಿಕೇತ್ಕಂತೂ ಭೂಮಿ ಅತ್ಕೆನೆ ಶ್ರವಣ್ ಮಾವನ್ ಮಗಳು ಮನಸ್ವಿನಿ ಅನ್ನೋದು ಸತ್ಯ ಗೊತ್ತಾಗಿರುತ್ತೆ. ಇನ್ನೇನು ಮನೆಯಲ್ಲಿ ಬಂದು ಹೇಳ್ಬೇಕು. ನಚಿಕೇತ್ಕಂತೂ ಸಿಕ್ಕಾಬಟ್ಟೆ ಖುಷಿಯಾಗಿರುತ್ತೆ, ಸಿಕ್ಕಾಬಟ್ಟೆ ಎಕ್ಸೈಟ್ಮೆಂಟ್ ಅಲ್ಲಿ ಬರ್ತಿರ್ತಾನೆ. ಮೊದಲು ಈ ವಿಷಯನ ಬ್ರೋಗ್ ಹೇಳ್ಬೇಕು, ಸರ್ಪ್ರೈಸ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಚಿಕೇತ್ ಯಾರಿಗೂ ಕೂಡ ಇನ್ಫಾರ್ಮೇಶನ್ ಕೊಟ್ಟಿರಲ್ಲ. ನಚಿಕೇತ್ಗೆ ಖುಷಿ ಜೊತೆಗೆ ಒಂದ್ ಸ್ವಲ್ಪ ಶಾಕ್ ಅಲ್ಲೂ ಕೂಡ ಇರ್ತಾನೆ. ಸಡನ್ ಆಗಿ ಈ ಕಡೆ ಭೂಮಿನೇ ಮನಸ್ವಿನಿ ಅನ್ನೋ ಸತ್ಯ ಗೊತ್ತಾಗತ್ತಲ್ಲ, ಸೊ ಹಾಗಾಗಿ ಒಂದು ಶಾಕ್ ಅಲ್ಲಿ ಕೂಡ ಇರ್ತಾರೆ.
ಇಷ್ಟು ದಿನ ಈ ಕಡೆ ಫ್ರಾಡ್ ಅಶ್ವಿನಿ ನಾನೇ ಮನಸ್ವಿನಿ ಅಂತ ಮೆರ್ಕೊಂಡಿದ್ಲು. ನಾನೇ ಮನಸ್ವಿನಿ, ನಾನೇ ಶ್ರವಣ್ ಮಗಳು ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿಗೂ ಕೂಡ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಿದ್ಲು. ಇನ್ನೇನು ಸ್ವಲ್ಪ ದಿನದಲ್ಲೇ ಈ ಕಡೆ ದೇವಯಾನಿಯ ರಹಸ್ಯನ ಕೂಡ ಬಯಲು ಮಾಡೋದ್ರಲ್ಲಿದ್ಲು ಶ್ರವಣ್ ಮುಂದೆ. ಯಾಕಂದ್ರೆ ನಚ್ಚಿನ ಮದ್ವೆ ಆಗ್ಬಿಟ್ಟು ಈ ಆಸ್ತಿನೆಲ್ಲ ಕೂಡ ಹೊಡಿಬೇಕು ಅನ್ನೋ ಒಂದು ಫ್ರಾಡ್ ಅಶ್ವಿನಿಯ ಒಂದು ಪ್ಲಾನ್ ಆಗಿತ್ತು. ಸೊ ಈ ಕಡೆ ನಚಿಕೇತು ತಗೊಂಡ್ ಬಂದಿರುವಂತಹ ಬ್ಲಡ್ ನ ಮನೆಯಲ್ಲಿ ತೋರಿಸಬೇಕಾಗಿರುತ್ತೆ ನಚಿಕೇತ್ಗೆ. ಹಾಗಾಗಿ ಬ್ಲಡ್ ರಿಪೋರ್ಟ್ಸ್ ನ ಎಲ್ಲಾನು ಕೂಡ ತಗೊಂಡು ಮನೆಗೆ ಬರ್ತಿರ್ತಾರೆ. ಅಲ್ಲ ಈ ಫ್ರಾಡ್ ಅಶ್ವಿನಿ ಇಷ್ಟು ದಿನ ನನ್ ಮಾವನ್ ಜೊತೆ ಮತ್ತೆ ನಮ್ಮ ಮಾವನ ಫೀಲಿಂಗ್ಸ್ ಜೊತೆ ಆಟ ಆಡ್ತಿರಲ್ಲ, ಮನೆಯವರೆಲ್ರಿಗೂ ಕೂಡ ಚೆಳ್ಳೆ ಹಣ್ಣು ತಿನ್ಸ್ಬಿಟ್ಟು ಇಷ್ಟು ದಿನ ಡ್ರಾಮಾ ಮಾಡ್ಕೊಂಡಿದ್ಲಲ್ಲ ಫ್ರಾಡ್ ಅಶ್ವಿನಿ. ಮೊದ್ಲು ಈ ಫ್ರಾಡ್ ಅಶ್ವಿನ ಮನೆಯಿಂದ ಒದ್ದು ಹೊರಗಡೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು ನಚಿಕೇತಿಗೆ ಒಂದ್ ಕಡೆಯಿಂದ ಕೋಪ ಕೂಡ ಬರ್ತಿರತ್ತೆ. ಈ ಕಡೆ ನಿಂಗವಜ್ಜಿ ಬ್ಲಡ್ ರಿಪೋರ್ಟ್ ನೋಡಿದಾಗ ನಿಂಗವಜ್ಜಿಗೂ ಕೂಡ ಅಂತದೇನು ಮಹಾ ದೊಡ್ಡ ಒಂದು ಕಾಯಿಲೆ ಅಂತ ಏನಿರಲ್ಲ, ನಾರ್ಮಲ್ ಒಂದು ತಲೆನೋವಿನ ಒಂದು ಪ್ರಾಬ್ಲಮ್ ಆಗಿರುತ್ತೆ ಅಷ್ಟೇನೆ. ಇನ್ನೇನು ಈ ಕಡೆ ನಚಿಕೇತ್ ಮನೆಗ್ ಬಂದು ಸತ್ಯ ಹೇಳ್ಬೇಕು ಅನ್ನೋಷ್ಟ್ರಲ್ಲಿ ಇನ್ನೊಂದ್ ಕಡೆ ಈ ಕಡೆ ಫ್ರಾಡ್ ಅಶ್ವಿನಿ ಇದ್ದಳು ದೇವಯಾನಿ ಹತ್ರ ಜಗಳ ಮಾಡ್ತಿರ್ತಾಳೆ. ಅಂದ್ರೆ ನಚಿಕೇತ್ನ ಕೊಟ್ಟು ಮದ್ವೆ ಮಾಡಿಲ್ಲ ಅಂದ್ರೆ ನಿನ್ನ ರಹಸ್ಯನ ನಾನು ಶ್ರವಣ್ ಹತ್ರ ಹೇಳ್ತೀನಿ ಅನ್ಬಿಟ್ಟು ಈ ಕಡೆ ಧಮ್ಕಿ ಕೂಡ ಹಾಕ್ತಿರ್ತಾಳೆ. ನೋಡು ದೇವಯಾನಿ, ನೀನೇನಾದ್ರೂ ಜಾಸ್ತಿ ಏನಾದ್ರೂ ಬಾಲ ಬಿಚ್ಬಿಟ್ರೆ ಈ ಮನೆಗೆ ಏನೆಲ್ಲ ಅನ್ಯಾಯ ಮಾಡಿದೆಯಲ್ಲ, ತನ್ನ ಗಂಡನ ತಾನೇ ಸಾಯಿಸ್ಬಿಟ್ಟು ತಾನೇ ಹುತ್ತಾಕ್ಬಿಟ್ಟು ಶ್ರವಣ್ ಮೇಲ್ ಹಾಕಿದ್ದೆಲ್ಲ, ಮತ್ತೆ ಶಾರದವ್ರಿಗೆ ಕೊಲೆ ಮಾಡೋದಕ್ಕೆ ಗನ್ನಲ್ಲಿ ಶೂಟ್ ಮಾಡ್ಬಿಟ್ಟು ಅದರಿಂದ ಕೂಡ ಎಸ್ಕೇಪ್ ಆಗಿದ್ದೆಲ್ಲ, ಎರಡ ನೀನ್ ಮಾಡಿರೋ ಕಿತಾಪತಿ ಎಷ್ಟು ಅನ್ಯಾಯ ಮಾಡಿದೆ ಈ ಮನೆಗೆ. ಎಲ್ಲ ಸತ್ಯನೂ ಕೂಡ ವಿಡಿಯೋ ಸಮೇತ ಮಾಡ್ಕೊಂಡಿದೀನಿ ನೋಡು. ಎಲ್ಲ ನಿನ್ನ ಸತ್ಯ ಕೂಡ ಈ ಒಂದು ವಿಡಿಯೋದಲ್ಲಿ ಇದೆ. ಖಂಡಿತವಾಗ್ಲೂ ನಾನು ತೋರಿಸ್ತೀನಿ. ಇಲ್ಲ ನಚಿಕೇತ್ಗೆ ನನ್ನ ಕೊಟ್ಟು ಮದ್ವೆ ಮಾಡು. ನೀನೇನಾದ್ರೂ ನಚಿಕೇತ್ಗೆ ಕೊಟ್ಟು ಮದ್ವೆ ಮಾಡ್ತಿಲ್ಲ ಅಂತಂದ್ರೆ ಸೀದಾ ಹೋಗಿ ಶ್ರವಣ್ ಹತ್ರ ಸತ್ಯ ಹೇಳ್ತೀನಿ. ಆಮೇಲೆ ನೀನು ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣ್ಸ್ಕೊಂಡಿರ್ಬೇಕಾಗುತ್ತೆ. ಏನ್ ಮಾಡ್ತೀಯ ದೇವಯಾನಿ ಅಂತ ಹೇಳ್ಬಿಟ್ಟು ಈ ಕಡೆ ವ್ಯಂಗ್ಯವಾಗಿ ಅಶ್ವಿನಿ ಕೂಡ ದೇವಯಾನಿ ಹತ್ರ ಹೇಳ್ತಿರ್ತಾಳೆ. ಆದ್ರೆ ಈ ಕಡೆ ಫ್ರಾಡ್ ಅಶ್ವಿನಿಗೆ ಗೊತ್ತಿರಲ್ಲ ನಚಿಕೇತ್ ಕೈಯಲ್ಲಿ ಇವಳೊಬ್ಳು ಫ್ರಾಡ್ ಅಶ್ವಿನಿ ಅಂತ ಒಂದು ಗೊತ್ತಾಗುವಂತ ಸಮಯ ಬಂದೇ ಬಿಟ್ಟಿದೆ. ದೇವಯಾನಿ ಇನ್ನೇನು ಗೆದ್ಲು ಅಂತಾನೆ ಹೇಳ್ಬೋದು. ನೀನು ಈ ಕಡೆ ಮನೆಯಿಂದ ಹೊರ ಹೋಗುವ ಸಮಯ ಬಂದೇ ಬಿಟ್ಟಿದೆ. ಈ ಕಡೆ ಅಶ್ವಿನಿಗೆ ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ, ಹಾಗೆ ಈ ಕಡೆ ದೇವಯಾನಿಗೂ ಕೂಡ ಅದೇ ಬೇಕಾಗಿತ್ತು. ಹೇಗಾದ್ರೂ ಮಾಡಿ ಅಶ್ವಿನಿನ ಈ ಮನೆಯಿಂದ ಆಚೆ ಹಾಕ್ಬೇಕಾಗಿತ್ತು. ಅದೇ ಸಮಯಕ್ಕೆ ಈ ಕಡೆ ನಚಿಕೇತ್ ಕೂಡ ಎಲ್ರು ಕೂಡ ಬ್ಲಡ್ ರಿಪೋರ್ಟ್ ನ ತಗೊಂಡ್ಬಂದಿರ್ತಾರೆ. ಆದ್ರೆ ಈ ಕಡೆ ನಚಿಕೇತ್ ಬಂದ್ಬಿಟ್ಟು ಈ ಒಂದು ಸತ್ಯವನ್ನ ಯಾರ ಹತ್ರ ಮೊದಲು ಹೇಳ್ಬೋದು? ಐ ಥಿಂಕ್ ನನ್ ಪ್ರಕಾರ ಅಜಿತ್ ಹತ್ರನೇ ಹೇಳ್ಬೋದು ಅಂತ. ಯಾಕಂತ ಹೇಳಿದ್ರೆ ಈ ಕಡೆ ಭೂಮಿನೇ ಮನಸ್ವಿನಿ ಅನ್ನೋ ಸತ್ಯನ ಬ್ರೋಗ್ ಹೇಳಿದ್ರೆ ಬ್ರೋ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ ಅನ್ನೋ ಒಂದು ಇಂಟೆನ್ಷನ್ ಆಗಿರುತ್ತೆ ಈ ಕಡೆ ನಚಿಕೇತ್ಗೆ. ಇನ್ನೊಂದ್ ಕಡೆ ಶ್ರವಣ್ಗೂ ಕೂಡ ಹೇಳ್ಬೋದು. ಯಾಕಂದ್ರೆ ಸ್ವಂತ ಮಗಳು, ತನ್ನ ಹೆತ್ತ ಮಗಳು ಈ ಕಡೆ ಫ್ರಾಡ್ ಅಶ್ವಿನಿ ಅಲ್ಲ, ಭೂಮಿನೇ ಮನಸ್ವಿನಿ ಅನ್ನೋದು ಕೂಡ ಗೊತ್ತಾದ್ರೆ ಮಾವ ಕೂಡ ಖುಷಿ ಪಡ್ಬೋದು ಅಂತ ಹೇಳ್ಬಿಟ್ಟು ಈ ಕಡೆ ನಚಿಕೇತ್ಗೆ ಎರಡೂ ಕೂಡ ಅನ್ಸಿರುತ್ತೆ. ಇಬ್ಬರಿಗೂ ಹೇಳ್ಬಿಡೋಣ ಅಂತ. ಇಷ್ಟು ದಿನ ಬರೀ ಭೂಮಿ ಪ್ರಸಾದಿ ಇದನ್ನೇ ನೋಡ್ತಾ ಇದ್ವಿ ಫ್ರೆಂಡ್ಸ್. ಸೊ ಇವಾಗ ಕತೆ ಚೇಂಜ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನೇನು ಸತ್ಯನಾರಾಯಣ ಪೂಜೆ ನಿಂಗವಜ್ಜಿ ಮನೇಲಿ ಇನ್ನ ಒಂದು ದಿನ ಬಾಕಿ ಇದೆ ಫ್ರೆಂಡ್ಸ್. ಆ ಸತ್ಯನಾರಾಯಣ ಪೂಜೆ ದಿನ ಎಲ್ರಿಗೂ ಕೂಡ ಈ ಕಡೆ ಭೂಮಿನೇ ಮನಸ್ವಿನಿ ಅನ್ನೋ ಸತ್ಯನ ನಚಿಕೇತು ಎಲ್ರು ಮುಂದೆ ಬಾಯಿ ಬಿಡ್ತಾರಾ, ಅಥವಾ ಇದನ್ನ ಶ್ರವಣ್ ಮತ್ತೆ ಅಜಿತ್ಗೆ ಹೇಳ್ಬಿಟ್ಟು ಈ ಫ್ರಾಡ್ ಅಶ್ವಿನಿನ ಏನ್ ಮಾಡ್ಬೋದು ಪ್ಲಾನ್ ಮಾಡ್ಬಿಟ್ಟು ಜೈಲ್ ಒಳಗಡೆ ಹಾಕ್ತಾರಾ, ಅಥವಾ ಅದ್ರೊಳಗಡೆ ಈ ಕಡೆ ಫ್ರಾಡ್ ಅಶ್ವಿನಿ ಶ್ರವಣ್ಗೆ ದೇವಯಾನಿಯ ವಿಡಿಯೋವನ್ನ, ಒಂದು ರಹಸ್ಯದ ವಿಡಿಯೋವನ್ನ ತೋರಿಸ್ತಾಳ. ಎಲ್ಲವನ್ನು ಕೂಡ ನಾವು ನಾಳಿನ ಸಂಚಿಕೆನಲ್ಲಿ ಕಾದು ನೋಡ್ಬೇಕಾಗುತ್ತೆ. ಒಟ್ಟಾರೆಯಾಗಿ 7 ಜನ್ಮಕ್ಕೂ ಅಜಿತ್ ಭೂಮಿ ಗಂಡ ಹೆಂಡತಿ ಆಗ್ಬೇಕಿತ್ತು ಅನ್ನೋದು ನಮ್ಮೆಲ್ಲರೂ ಕೂಡ ಆಸೆ ಇತ್ತು. ಸೊ ಅದೇ ಕಾಲ ಇವಾಗ ಕೂಡಿ ಬಂದಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೋಡೋಣ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಬೈ ಫ್ರೆಂಡ್ಸ್.